Welcome back to your alcohol, phenols and ether. Okay, in the previous session you have to discuss about the cleavage of OH bond in alcohol and phenol, acidic character of alcohol phenols and esterification reaction. Today's session I am going to deal with cleavage of COH bond in alcohols and phenols. ಇದುವರೆಗೆ ನೀವು OH ಬಾಂಡ್ ಕ್ಲೀವೇಜ್ ಆದರೆ ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಪರ್ಟಿ ಹ್ಯಾವ್ ಟು ಎಕ್ಸಿಬಿಟ್ ಆಲ್ಕೋಹಾಲ್ ಆ್ಯಂಡ್ ಫಿನಾಲ್, acidic character and esterification reaction. Today going to deal with the cleavage of COH bond, means the carbon and oxygen bond breaking. Alcohols and phenols ಅಲ್ಲಿ ಕಾರ್ಬನ್ ಆಕ್ಸಿಜನ್ ಬಾಂಡ್ ಬ್ರೇಕ್ ಆದರೆ ವಿಚ್ ಟೈಪ್ ಆಫ್ ರಿಯಾಕ್ಷನ್ ಹ್ಯಾವ್ ಟು ಎಕ್ಸಿಬಿಟ್. ಫಿನಾಲ್ಸು ಈ ಕ್ಲೀವೇಜ್ ಆಫ್ COH ಬಾಂಡ್ನ ಎಕ್ಸಿಬಿಟ್ ಮಾಡೋ ಬದಲು ಇಟ್ ಎಕ್ಸಿಬಿಟ್ಸ್ ದ ಇಂಪಾರ್ಟೆಂಟ್ aromatic electrophilic substitution reaction. Let us consider first what happens the cleavage of COH bond in alcohol. The very first reaction, the cleavage of COH bond in alcohol, dehydration. The dehydration means what? Removal of water molecules. One compound alli, a compound containing a OH group like alcohols and phenols ಅಂತ ಗೊತ್ತಿದೆ. Removal of water molecules, ಅಂದರೆ ಒಂದು ಸಿಂಪಲ್ ಮಾಲಿಕ್ಯೂಲ್ಸ್ ಲೈಕ್ ಏನು ವಾಟರ್ ಆರ್ HX ಅಂತ ಕರಿತೀವಿ, ಮೀನ್ HCl ಆರ್ HBr ಆರ್ HI, ಇಂಥ ಮಾಲಿಕ್ಯೂಲ್ಸ್ ರಿಮೂವಲ್ ಆಗೋದಿದ್ದನ್ನ ನಾವು ಇಟ್ ಇಸ್ ಆಲ್ಸೋ ಕಾಲ್ಡ್ ಎಲಿಮಿನೇಷನ್ ರಿಯಾಕ್ಷನ್. ಡಿಹೈಡ್ರೇಷನ್ ಆಫ್ ಎನ್ ಆಲ್ಕೋಹಾಲ್ means it's a removal of an water molecules. It is an example for elimination reaction. ನೀವು ವಾಟರ್ ಮಾಲಿಕ್ಯೂಲ್ಸ್ ರಿಮೂವಲ್ ಮಾಡೋಕ್ಕೆ ಒಂದು ರಿಯೇಜೆಂಟ್ ಬೇಕು. ವಾಟ್ ಆರ್ ದ ರಿಯೇಜೆಂಟ್ ಯೂಸ್ಡ್? ಯೂಸ್ concentrated H2SO4 means concentrated sulfuric acid or orthophosphoric acid PO4. These are the reagent. Or sometimes you have to also use anhydrous ZnCl2, anhydrous zinc chloride you have to use instead of H2SO4 and H3PO4 ಅಂತಂದರೆ phosphoric acid. ಇವಾಗ ನೋಡಿ, ನೀವು ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಓದಿದ್ದೀರಾ. ಏನು? ಪ್ರಿಪರೇಷನ್ ಆಫ್ ಎನ್ ಆಲ್ಕೋಹಾಲ್ ಫ್ರಮ್ ಈಥೀನ್, ಅಲ್ಲಿ ನೀವು ಯೂಸ್ ಮಾಡಿರ್ತಾರೆ ಡೈಲ್ಯೂಟ್ H2SO4. ನೋಡಿ, ಡೈಲ್ಯೂಟ್ H2SO4 it gives an substitution reaction, but concentrated H2SO4 gives an elimination reaction. ಓಕೆ, ಇವಾಗ ROH ಇರುತ್ತೆ ಅಂದ್ಕೊಳ್ಳಿ. ROH ಇಲ್ಲಿ ವಾಟರ್ನ ರಿಮೂವಲ್ ಆದಮೇಲೆ ನೀವು ದ ರಿಮೂವಲ್ ಆಫ್ ಎನ್ ವಾಟರ್ ಮಾಲಿಕ್ಯೂಲ್ಸ್ ಯು ಗೆಟ್ ಆನ್ ಆಲ್ಕೀನು ಬರುತ್ತೆ. ಸಪೋಸ್ ಅಟ್ ದ ಲೋಯರ್ ಟೆಂಪರೇಚರ್ಲಿ ನೀವು ಯೂಸ್ ಮಾಡಿದ್ರೆ ಯು ಹ್ಯಾವ್ ಟು ಆಲ್ಸೋ ಗೆಟ್ ಆನ್ ಹೀಟರ್. ಕಾನ್ಸಂಟ್ರೇಟೆಡ್ H2SO4 ಅಟ್ ಹೈಯರ್ ಟೆಂಪರೇಚರ್ ಯೂಸ್ ಮಾಡಿದ್ರೆ ಯು ಗಿವ್ಸ್ ಆನ್ ಆಲ್ಕೀನ್, ಬಟ್ ಸಮಟೈಮ್ಸ್ ಯು ಯೂಸ್ ಎ ಲೋಯರ್ ಟೆಂಪರೇಚರ್ ಯು ಗೆಟ್ ಆನ್ ಆಲ್ಸೋ ಆನ್ ಈಥರ್ಸ್. Let us consider the first reaction. First reaction ನೋಡಿ, CH3 CH2OH ethanol treated with concentrated H2SO4 or phosphoric acid heating process. What you get? CH2 double bond CH2 plus removal of an water molecules. That is called dehydration. Idu ethanol, idu ethene. This reaction is a very important for your board exam for 3 marks. Explain the dehydration of ethanol to ethene. This is very important for 3 marks question with mechanism. ಗೊತ್ತಾಗಿದೆ, ಇವಾಗ ರಿಯಾಕ್ಷನ್ ಗೊತ್ತಾಗಿದೆ. ನೆಕ್ಸ್ಟ್ ಮೆಕ್ಯಾನಿಸಮ್. ಇವಾಗ ನಿಮಗೆ ಮೆಕ್ಯಾನಿಸಮ್ ಅಂದ್ರೆ ಗೊತ್ತಿದೆ. ಒಂದು ರಿಯಾಕ್ಷನ್ನು ಕಂಪ್ಲೀಟ್ ಆಗಬೇಕಾದ್ರೆ ಯಾವ್ಯಾವ ಸ್ಟೆಪ್ಪಲ್ಲಿ ಏನೇನಾಗುತ್ತೆ ಅನ್ನೋದು. ಇಟ್ ಹಸ್ ಕನ್ಸಿಡರ್ ದ ಫಸ್ಟ್ ಸ್ಟೆಪ್ 1. ಆಲ್ಕೋಹಾಲ್ ಇದೆ ತಾನೆ, ಯಾವುದು? ಎಥನಾಲ್. ಬರೀರಿ CH3 CH2
OH. ಆಕ್ಸಿಜನ್ ಮೇಲೆ ಎರಡು ಜೊತೆ ಲೋನ್ ಪೇರ್ ಇದೆ ಅಂತ ಗೊತ್ತಿದೆ. In the presence of what? H2SO4 is a source of an H plus ion ತಾನೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. Alcohol act as a nucleophile. It abstracts a proton. This abstraction of proton is a fast reaction. What you get? CH3, CH2, OH. ಇನ್ನು ಒಂದು ಪ್ರೋಟಾನ್ ಕೂಡ ಅಬ್ಸ್ಟ್ರಾಕ್ಟ್ ಆಗೋಗಿದೆ. ಒಂದು ಜೊತೆ ಲೋನ್ ಪೇರ್, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರೀತೀರ. ಇದಕ್ಕೂ ಅದಕ್ಕೂ ವಾಟ್ ಈಸ್ ದ ಡಿಫರೆನ್ಸ್? ಇಲ್ಲಿ ಎಕ್ಸ್ಟ್ರಾ ಏನಿದೆ, ಒಂದು ಹೆಚ್ಚಿದೆ ತಾನೆ. ಇಟ್ಸ್ ಕಾಲ್ಡ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಗೊತ್ತಾಗಿದೆ? ದಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಫಸ್ಟ್ ಸ್ಟೆಪ್ ಏನು ಹೇಳಿ? ಎಥನಾಲ್ ಟು ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂದರೆ ಒಂದು H ಪ್ಲಸ್ ಐನ್ ಎಕ್ಸ್ಟ್ರಾ ಇದೆ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ನೋಡಿ, ಸ್ಟೆಪ್ ನಂಬರ್ 2. ಆ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಇದೆ ನೋಡಿ, ಅದು ಹೈಲಿ ಅನ್ಸ್ಟೇಬಲ್. ಏನು ಬರುತ್ತೆ ನೋಡಿ, ಇವಾಗ ಇಲ್ಲಿರ್ತಕ್ಕಂಥ ಒಂದು ಬಾಂಡ್ ಪೇರಲ್ಲಿ ಪ್ರೋಟಾನ್ ಅಂದರೆ ಒಂದು ವೇಲೆನ್ಸಿ ಎಕ್ಸಸ್ ಇದೆ ನೋಡಿ. ಪುನಃ ಆಕ್ಸಿಜನ್ನು ಈ ಬಾಂಡ್ ಪೇರ್ನ ತನ್ನ ಕಡೆ ತಗೊಳುತ್ತೆ. ಇವಾಗ ಏನು ಬರುತ್ತೆ ನೋಡಿ, ಆಕ್ಸಿಜನ್ ಬಾಂಡ್ ಪೇರ್ ತಗೊಂಡ್ಮೇಲೆ CH3 ಹೆಂಗೆ ಬರೀತೀರಾ? ಸಿಂಗಲ್ ಬಾಂಡ್ CH2 ಪ್ಲಸ್ ಇಲ್ಲಿ ಒಂದು ಬಾಂಡ್ ಪೇರ್ ಆಕ್ಸಿಜನ್ಗೆ ಶಿಫ್ಟ್ ಆದಮೇಲೆ ಕಾರ್ಬನ್ದು ಒಂದು ವೇಲೆನ್ಸಿ ಕಡಿಮೆ ಆಯಿತು, ಪ್ಲಸ್ ಇಲ್ಲಿ ಆಕ್ಸಿಜನ್ನು ಒಂದು ಪೇರ್ ಎಲೆಕ್ಟ್ರಾನ್ ವಾಪಸ್ ತಗೊಂಡ್ಮೇಲೆ ಯು ಗೆಟ್ ಎನ್ ವಾಟರ್ H2O. ಈ CH3 CH2 ಪ್ಲಸ್ನ ಏನಂತ ಕರೀತೀರಿ ಹೇಳಿ ನೀವು? ಕಾರ್ಬೋಕ್ಯಾಟಯಾನ್. ದಟ್ ಇಸ್ ಎನ್ ವೆರಿ ಇಂಪಾರ್ಟೆಂಟ್. ಕಾರ್ಬನ್ ಆಟಮ್ ಎಷ್ಟಿದೆ? ಎರಡಿದೆ ತಾನೆ. ಟು ಗಿವ್ಸ್ ಈಥೈಲ್ ಕಾರ್ಬೋಕ್ಯಾಟಯಾನ್. ವಾಟ್ ಈಸ್ ದ ಸೆಕೆಂಡ್ ಸ್ಟೆಪ್? ಇಲ್ಲೇನು ಬರ್ತಾ ಇದೆ ನಿಮಗೆ? ಕಾರ್ಬೋಕ್ಯಾಟಯಾನ್ ತಾನೆ. ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ದಿಸ್ ಸ್ಟೆಪ್ ಈಸ್ ಸ್ಲೋ ಆ್ಯಂಡ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕರಿತೀವಿ. ಒಂದು ರಿಯಾಕ್ಷನ್ ಅಂದರೆ ಯು ಹ್ಯಾವ್ ಟು ಸ್ಟಡಿ ದ ಡೀಟೇಲ್ ಇನ್ ಕೆಮಿಕಲ್ ಕೈನೆಟಿಕ್ಸ್. RDS ಸ್ಟೆಪ್ ಅಂದರೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕರಿತೀವಿ. ಅಂದರೆ ರಿಯಾಕ್ಷನ್ನು ಎಷ್ಟು ಬೇಗ ಆಗುತ್ತೆ ಅನ್ನೋದನ್ನು ನಾವು ಈ ಸ್ಟೆಪ್ಪಲ್ಲಿ ಮೆಜರ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ನೆಕ್ಸ್ಟು ಸ್ಟೆಪ್ ನಂಬರ್ 3 ನೋಡಿ, ತುಂಬ ಸಿಂಪಲ್ ಆಗಿದೆ. ಇವಾಗ CH2 ಡಬಲ್ ಬಾಂಡ್ CH2ಗೂ CH3 CH2 ಪ್ಲಸ್ಗೂ ವಾಟ್ ಈಸ್ ದ ಡಿಫ್ರೆನ್ಸ್? ಒಂದು ಪ್ರೋಟಾನ್ ಎಕ್ಸಸ್ ಇದೆ ತಾನೆ. ಥರ್ಡ್ ಸ್ಟೆಪ್ಪು ಲಾಸ್ ಆಫ್ ಪ್ರೋಟಾನ್. ನೋಡಿ, ಈ CH3ನ ಈ ಥರ ಬರೀತೀರಿ ನೀವು, ಓಕೆನಾ? ಸಿಂಗಲ್ ಬಾಂಡ್ C H ಪ್ಲಸ್. ಇವಾಗ ಆಲ್ಕಿನ್ ಫಾರ್ಮೇಷನ್ ಬೇಕು ನೋಡಿ, ಇಲ್ಲಿ ಇರ್ತಕ್ಕಂಥ ಒಂದು ಬಾಂಡ್ ಪೇರ್ ಇಲ್ಲೂ ಕೊಡುತ್ತೆ. ಎಲಿಮಿನೇಷನ್ ಆಫ್ ಎ ಪ್ರೋಟಾನ್. ಇಲ್ಲಿ ಯಾವುದು ರಿಮೂವಲ್ ಆಗ್ತಿದೆ? -H ಪ್ಲಸ್ ತಾನೆ. ವಾಟ್ ಯು ಗೆಟ್? CH2 ಡಬಲ್ ಬಾಂಡ್ CH2 ಈಥೀನ್. ದಟ್ ಈಸ್ ದ 3 ಸ್ಟೆಪ್ ಮೆಕ್ಯಾನಿಸಮ್ ಫಾರ್ಮೇಷನ್ ಆಫ್ ethanol to ethene or dehydration of ethanol to ethene. It's very important for your 3 marks with mechanism. ಇವಾಗ ನಿಮಗೆ ಆಲ್ಕೋಹಾಲ್ಸ್ ಅಂತಂತಂದರೆ ಟೈಪ್ಸ್ ಆಫ್ ಆಲ್ಕೋಹಾಲ್ಸ್ ಅಂದರೆ ಗೊತ್ತಿದೆ. ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್ ಆ್ಯಂಡ್ ಟರ್ಸರಿ ಆಲ್ಕೋಹಾಲ್. ವಿಚ್ ಟೈಪ್ ಆಫ್ ಆಲ್ಕೋಹಾಲ್ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ಡಿಹೈಡ್ರೇಷನ್ ರಿಯಾಕ್ಷನ್? ಸಪೋಸ್ ಈಗ ನೀವು ಪ್ರೈಮರಿ ಆಲ್ಕೋಹಾಲ್ ತಗೊಳ್ತೀರಾ, ಸೆಕೆಂಡರಿ ಆಲ್ಕೋಹಾಲ್ ಆ್ಯಂಡ್ ಟರ್ಸರಿ ಆಲ್ಕೋಹಾಲ್. Between these 3 alcohol, which alcohol is readily more reactive towards dehydration reaction? ಯಾವುದು ಬೇಗ ಆಗುತ್ತೆ? ಈಗ ನೀವು ಗಮನಿಸಬೇಕಾಗಿದೆ ಇಲ್ಲಿ ನೋಡಿ, ಇದು dehydration reaction is an formation of an carbocation intermediate. Primary alcohol ತಕೊಂಡ್ರೆ you get primary carbocation, secondary alcohol ತಕೊಂಡ್ರೆ you get secondary carbocation, tertiary alcohol ತಗೊಂಡ್ರೆ you get tertiary carbocation. Between tertiary, secondary and primary carbocation, which carbocation is more stable? Tertiary. More stable means it's a readily to easily form. The rate of dehydration of alcohols
3 ಡಿಗ್ರಿ ಅಂತಂದ್ರೆ ಅರ್ಥ ಏನು ಹೇಳಿ? ಟರ್ಷರಿ ಆಲ್ಕೋಹಾಲ್. ಟರ್ಷರಿ ಆಲ್ಕೋಹಾಲ್ಸ್ ಈಸ್ ಮೋರ್ ಡಿಹೈಡ್ರೇಷನ್ ಅಂದರೆ ಇಟ್ ಆನ್ ರೆಡಿಲಿ ಈಸಿಲಿ ಡಿಹೈಡ್ರೇಷನ್ ದ್ಯಾನ್ ಸೆಕೆಂಡರಿ ಆಲ್ಕೋಹಾಲ್ ವಿಚ್ ಈಸ್ ಈಸಿಲಿ ಡಿಹೈಡ್ರೇಷನ್ ದ್ಯಾನ್ ಪ್ರೈಮರಿ ಆಲ್ಕೋಹಾಲ್ಸ್. ಟರ್ಷರಿ ಆಲ್ಕೋಹಾಲ್ಗೆ ನೋಡಪ್ಪ ಒಂದು ಎಕ್ಸಾಂಪಲ್ ನೋಡಿ. ಈ ಥರ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರೀತಿರಲ್ಲ ನೀವು, ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ಡಿಹೈಡ್ರೇಷನ್ ರಿಯಾಕ್ಷನ್ ದ್ಯಾನ್ ಸೆಕೆಂಡರಿ ಅಂತಂತಂದರೆ ಈ ಥರ ಬರೀತೀರ. ಪ್ರೈಮರಿ ಅಂತಂತಂದರೆ CH3 CH2 OH. ಬಿಕಾಸ್ ಇಲ್ಲಿ ಬಾಂಡ್ ಬ್ರೇಕೇಜ್ ಆದ ತಕ್ಷಣ ಟರ್ಸರಿ ಕಾರ್ಬೋಕ್ಯಾಟಯಾನ್, ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ಪ್ರೈಮರಿ ಕಾರ್ಬೋಕ್ಯಾಟಯಾನ್. ಟರ್ಸರಿ ಕಾರ್ಬೋಕ್ಯಾಟಯಾನು, ಸೆಕೆಂಡರಿ ಮತ್ತು ಪ್ರೈಮರಿ ಕಾರ್ಬೋಕ್ಯಾಟಯಾನು ಸ್ಟೆಬಿಲಿಟಿ ಡಿಪೆಂಡ್ಸ್ ಆನ್ ಯುವರ್ hyper conjugation effect. That is the first reaction, cleavage of COH bond in alcohol is dehydration reaction. Next move on to the another type of reaction with hydrogen halide. Next ನೋಡ್ಕೊಳ್ಳಿ, reaction with hydrogen halides. X is equal to FOCl Br or I. Reaction with hydrogen halide. You have already studied your haloalkane and haloarenes. Preparation of haloalkanes from alcohols. Alcohol treated with hydrogen halide to give alkyl halide plus water. ಇಲ್ಲಿ X ಜಾಗದಲ್ಲಿ Cl ತಗೊಂಡ್ರೆ ಇಲ್ಲಿ RCl ಬರುತ್ತೆ, Br ತಗೊಂಡ್ರೆ RBr. ಅದೇ ಥರ ನೀವು ರಿಪ್ಲೇಸ್ ಮಾಡ್ತಾ ಹೋಗ್ಬೋದು. ಈ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಗೆಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಒಂದು ರಿಯೇಜೆಂಟ್ ಯೂಸ್ ಮಾಡ್ತೀವಿ. ROH ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ HCl in the presence of anhydrous ZnCl2, you get alkyl halide. The mixture of concentrated HCl and anhydrous zinc chloride is called Lucas reagent. It's a very important ನೋಡಿ. Lucas reagent ಅಂತಂದ್ರೆ ಏನು ಹೇಳಿ? Lucas reagent, it is a mixture of concentrated HCl and anhydrous zinc chloride. Okay, that is the Lucas reagent. ಈ Lucas reagent ನ what is the significance of a Lucas reagent? ಇವಾಗ ನೋಡ್ಕೊಳ್ಳಿ, ಈ ಓದ್ತಿರೋದು ನೀವು ರಿಯಾಕ್ಷನ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಸ್ ಇನ್ ಆಲ್ಕೋಹಾಲ್ಸ್ ಅಲ್ಲಿ ಆ ಜನರಲ್ ಫಾರ್ಮುಲಾ ROH ಅಂತ ಬರ್ದ್ರಿ. ಇವಾಗ ಟೈಪ್ಸ್ ಆಫ್ ಆಲ್ಕೋಹಾಲ್ಸ್, ಪ್ರೈಮರಿ ಆಲ್ಕೋಹಾಲ್ ಜನರಲ್ ಫಾರ್ಮುಲಾ ಬರೀತೀರಾ RCH2OH. ಸೆಕೆಂಡರಿ ಆಲ್ಕೋಹಾಲ್ಗೆ ಏನು ಬರೀತೀರಾ? RCHR-OH. ಟರ್ಷರಿ ಆಲ್ಕೋಹಾಲ್ಗೆ RCR-R-OH. That is your primary alcohol, secondary alcohol and tertiary alcohol. ಹೈಡ್ರೋಜನ್ ಜೊತೆಗೆ ಹ್ಯಾಲೈಡ್ ಜೊತೆಗೆ ಕ್ಲೀವೇಜ್ ಹಾಕ್ಬೇರೆ ಈ OH ಬಾಂಡ್ ಕ್ಲೀವೇಜ್ ಆಗಿ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಇಲ್ಲೂ ಕೂಡ ನಿಮಗೆ ರಿಯಾಕ್ಷನ್ ಇಂಟರ್ಮೀಡಿಯೇಟು ಕಾರ್ಬೋಕ್ಯಾಟಯಾನ್ ಬರುತ್ತೆ. ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ರೆ ಪ್ರೈಮರಿ ಕಾರ್ಬೋಕ್ಯಾಟಯಾನ್, ಸೆಕೆಂಡರಿ ಆಲ್ಕೋಹಾಲ್ ತಗೊಂಡ್ರೆ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್, ಟರ್ಸರಿ ತಗೊಂಡ್ರೆ ಟರ್ಸರಿ ಕಾರ್ಬೋಕ್ಯಾಟಯಾನ್. ವಿಚ್ ಒನ್ ಈಸ್ ಎ ಮೋರ್ ಸ್ಟೇಬಲ್ ಅಂದರೆ ವಿಚ್ ಒನ್ ಈಸ್ ರೆಡಿಲಿ ಈಸಿಲಿ ಟು ಫಾರ್ಮ್ ಟರ್ಸರಿ ಕಾರ್ಬೋಕ್ಯಾಟಯಾನ್ ದ್ಯಾನ್ ಸೆಕೆಂಡರಿ ದ್ಯಾನ್ ಪ್ರೈಮರಿ. ಇವಾಗ ಏನು ಬರೀತೀರಿ ನೋಡಿ, ಪ್ರಾಡಕ್ಟ್ OHನ ರಿಮೂವ್ ಮಾಡಿ ಇಲ್ಲಿ ನೀವು ಲುಕಾಸ್ ರಿಯೇಜೆಂಟ್ LR ಅಂತ ಬರೀತೀನಪ್ಪ. ಲುಕಾಸ್ ರಿಯೇಜೆಂಟ್ ಇಲ್ಲಿ RCHR-Cl, ಇಲ್ಲಿ R-R-Cl ಬರುತ್ತೆ. ಇದು ನಾವು ಈ ಥರ ಆರೋ ಮಾರ್ಕ್ ತೋರಿಸ್ತೀವಿ. ದಿಸ್ ಇಂಡಿಕೇಟ್ಸ್ ಪ್ರೆಸಿಪಿಟೇಷನ್ ಈಸ್ ಫಾರ್ಮ್. ಮೇಲ್ಗಡೆ ಆರೋ ಮಾರ್ಕ್ ತೋರಿಸಿದ್ರೆ ಎವಲ್ಯೂಷನ್ ಆಫ್ ಗ್ಯಾಸ್. ಈ ಮೂರು ರಿಯಾಕ್ಷನಲ್ಲಿ ಎ ವೈಟ್ ಪ್ರೆಸಿಪಿಟೇಟ್ ಈಸ್ ಅಬ್ಟೈನ್ಡ್. ಯಾವುದು ಬೇಗ ಬರುತ್ತೆ ಅನ್ನೋದು ನೋಡ್ಕೊಳ್ಳಿ. ಇವಾಗ ಟೇಕ್ ಎ ಡ್ರೈ ಟೆಸ್ಟ್ ಟ್ಯೂಬ್ ಇದೆ ಅಂದ್ಕೊಳ್ಳಿ. ಒಂದು ಟೆಸ್ಟ್ ಟ್ಯೂಬಲ್ಲಿ ಪ್ರೈಮರಿ ಆಲ್ಕೋಹಾಲ್ ತಗೊಳ್ಳಿ, ಟೇಕ್ ಎ ಅನದರ್ ಟೆಸ್ಟ್ ಟ್ಯೂಬ್, ಟೇಕ್ ಎ ಸೆಕೆಂಡರಿ ಆಲ್ಕೋಹಾಲ್, ಟೇಕ್ ಎ
another test tube, take a tertiary alcohol. The 3 different test tube containing 3 different types of alcohols. ಒಂದು ಕಡೆ ಇಟ್ಟಿರ್ತೀರ. ಆವಾಗ ನಿಮಗೆ ಅಲ್ಲಿ ಒಂದು ಕ್ವಶನ್ ಕೊಟ್ಟಿರ್ತೀವಿ, ವಿಚ್ ಟೆಸ್ಟ್ ಟ್ಯೂಬ್ ಕಂಟೈನ್ ಪ್ರೈಮರಿ ಆಲ್ಕೋಹಾಲ್, ವಿಚ್ ಟೆಸ್ಟ್ ಟ್ಯೂಬ್ ಕಂಟೈನ್ ಸೆಕೆಂಡರಿ ಆಲ್ಕೋಹಾಲ್, ವಿಚ್ ಟೆಸ್ಟ್ ಟ್ಯೂಬ್ ಕಂಟೈನ್ ಟರ್ಷರಿ ಆಲ್ಕೋಹಾಲ್, ಐಡೆಂಟಿಫೈ ಅಂತ ಕೊಟ್ಟಿರ್ತೀವಿ. ಅವಾಗ ಟೆಸ್ಟ್ ಟ್ಯೂಬ್ ಅಲ್ಲಿ 1 2 3 ಅಂತ ಹಾಕಿರ್ತಾರೆ ನಂಬರ್. ಆವಾಗ ನೀವು ಯಾವ ಟೆಸ್ಟ್ ಮಾಡ್ತೀರಿ ಹೇಳಿ? ಲುಕಾಸ್ ಟೆಸ್ಟ್ ಅಂತ ಕರಿತೀವಿ. ಅದಕ್ಕೆ ನೀವು ಟೆಸ್ಟಲ್ಲಿ 3 ಕಾಲಮ್ ಮಾಡ್ಕೊಳ್ತೀರಿ. ಎಕ್ಸ್ಪೆರಿಮೆಂಟ್ ಕಾಲಮ್, ಇನ್ನೊಂದು ಅಬ್ಸರ್ವೇಷನ್ ಕಾಲಮ್, ಇನ್ನೊಂದು ಇನ್ಫರೆನ್ಸ್. ಫಸ್ಟ್ ಏನು ಮಾಡ್ತೀರಾ, ನಿಮ್ಗೆ ಏನು ಕೊಟ್ಟಿರ್ತೀರ, ಗಿವನ್ ಆಲ್ಕೋಹಾಲ್ ಪ್ಲಸ್ ಲುಕಾಸ್ ರಿಯೇಜೆಂಟ್. ಇವಾಗ ಟೆಸ್ಟ್ ನಂಬರ್ 1 ತಗೊಂಡ್ರೆ ಲುಕಾಸ್ ರಿಯೇಜೆಂಟ್ ಆ್ಯಡ್ ಮಾಡ್ತೀರ. ಆ್ಯಡ್ ಮಾಡಿದ ತಕ್ಷಣ ಇಮಿಡಿಯೇಟ್ ಎ ವೈಟ್ ಪ್ರೆಸಿಪಿಟೇಟ್ ಈಸ್ ಒಬ್ಟೈನ್ ಅಂತ ಅಂದ್ಕೊಳ್ಳಿ. ಹಾಕಿದ ತಕ್ಷಣ ಟರ್ಬಿಡಿಟಿ ಅಥವಾ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಟರ್ಬಿಡಿಟಿ ಒಬ್ಟೈನ್ ಇಮಿಡಿಯೇಟ್ಲಿ. ಇನ್ಫರೆನ್ಸ್ ಏನು ಬರೀತೀರಾ, ದ ಗಿವನ್ ಆಲ್ಕೋಹಾಲ್ ಈಸ್ 100% ಟರ್ಷಿಯರಿ. ಆವಾಗ ಇಲ್ಲಿ ಬರೀತೀರ ಗಿವನ್ ಆಲ್ಕೋಹಾಲ್ ಈಸ್ ಟರ್ಷಿಯರಿ ಅಂತ ಗೊತ್ತಾಯ್ತು. ಸಪೋಸ್ ನೀವು ಅದೇ ಟೆಸ್ಟ್ ಟ್ಯೂಬ್ಗೆ ನೀವು ಲುಕಾಸ್ ರಿಯೇಜೆಂಟ್ ಆ್ಯಡ್ ಮಾಡಿ ಒಂದು 5 to 10 minutes ಆಗುತ್ತೆ ಬರೋದು ಪ್ರೆಸಿಪಿಟೇಟ್. ಅವಾಗೇನು ಬರೀತಾರೆ ನೋಡಿ, ಟರ್ಬಿಡಿಟಿ ಒಬ್ಟೈನ್ ಆಫ್ಟರ್ 5 to 10 minutes. ಹಾಕಿದ ತಕ್ಷಣ ಬಂದರೆ ನಿಮಗೆ ಗೊತ್ತಾಗೋಯ್ತು ದ ಗಿವನ್ ಆಲ್ಕೋಹಾಲ್ ಈಸ್ ಟರ್ಷಿಯರಿ. ಆಫ್ಟರ್ 5 to 10 minutes ಬರೆದ್ರೆ ನೀವು ಗಿವನ್ ಆಲ್ಕೋಹಾಲ್ ಈಸ್ ಸೆಕೆಂಡರಿ ಅಂತ ರಿಪೋರ್ಟ್ ಬರೀತೀರ. ಸಪೋಸ್ ನೀವು ಲುಕಾಸ್ ರಿಯೇಜೆಂಟ್ ಹಾಕಿದ ಮೇಲೆ ಏನು ರಿಯಾಕ್ಷನ್ ಆಗಲಿಲ್ಲ ಅಂದ್ಕೊಳ್ಳಿ, ರಿಯಾಕ್ಷನ್ ಓನ್ಲಿ ಆನ್ ಹೀಟಿಂಗ್, ಅಂದರೆ ಪ್ರೆಸಿಪಿಟೇಟ್ ಬರೋದು ನಿಮಗೆ ತುಂಬ 1 hour ಅಥವಾ ½ hour ಮೇಲೆ 1.5 hour ಮೇಲೆ ನಿಮಗೆ ಹೀಟ್ ಮಾಡೋಕೆ ಚೆನ್ನಾಗಿ. ಆವಾಗ ಏನಾದ್ರು ವೈಟ್ ಪ್ರೆಸಿಪಿಟೇಟ್ ಬಂದರೆ ದ ಗಿವನ್ ಆಲ್ಕೋಹಾಲ್ ಈಸ್ ಪ್ರೈಮರಿ. ಇವಾಗ ಬರೀತಾರೆ ಇಲ್ಲಿ ಟರ್ಬಿಡಿಟಿ ಅಂದರೆ ಪ್ರೆಸಿಪಿಟೇಟ್, ಟರ್ಬಿಡಿಟಿ ಒಬ್ಟೈನ್ ಓನ್ಲಿ ಆನ್ ಹೀಟಿಂಗ್. ಆವಾಗ ದ ಗಿವನ್ ಆಲ್ಕೋಹಾಲ್ ಈಸ್ ಪ್ರೈಮರಿ. ಈಗ ಲುಕಾಸ್ ರಿಯೇಜೆಂಟ್ ಅಂದರೆ ಗೊತ್ತಾಯಿತು. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಲುಕಾಸ್ ರಿಯೇಜೆಂಟ್? ಇಲ್ಲೇ ನೋಡಿ, ಲುಕಾಸ್ ಟೆಸ್ಟ್ ಮಾಡ್ತಾ ಇದ್ದೀರಾ. ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಲುಕಾಸ್ ಟೆಸ್ಟ್? This Lucas test indicates the given alcohol is tertiary or secondary or primary. Lucas reagent ಅಂತಂದ್ರೆ it's a mixture of concentrated HCl and unnitrated zinc chloride. It is used to the differentiate test between whether primary alcohol or secondary alcohol or tertiary alcohol. That is your second reactions of cleavage of COH bond in alcohol means reaction with hydrogen halide. ಅರ್ಥ ಆಗಿದೆಯಾ? ನೆಕ್ಸ್ಟ್ ಅನದರ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ದ ನೆಕ್ಸ್ಟ್ ರಿಯಾಕ್ಷನ್ ಆಫ್ ಆಲ್ಕೋಹಾಲ್, ದ ಕ್ಲೀವೇಜ್ ಆಫ್ CO ಬಾಂಡ್ ಈಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂತಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ or removal of hydrogen. The removal of hydrogen, it is also called what? Dehydrogenation. Oxidation reaction, it is also called dehydrogenation reaction. The oxidation of alcohols or dehydrogenation of alcohol, it's involved the cleavage of COH bond and CH bond and formation of carbon oxygen double bond. ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತಂದರೆ ಕಾರ್ಬೋನೈಲ್ ಗ್ರೂಪ್ ಬರುತ್ತೆ ಅಂತ ಅರ್ಥ. ಕಾರ್ಬೋನೈಲ್ ಗ್ರೂಪ್ ಬರ್ತಿದೆ ಅಂತಂದರೆ ದ ಕಾಂಪೌಂಡ್ ಮೇ ಬಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆರ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಮೇ ಬಿ. ಓಕೆ, ಇವಾಗ ನೀವು ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ by using carbonyl compounds like aldehydes and ketones by reduction ಅಂತ ನೀವು ಆಲ್ರೆಡಿ ಓದಿದ್ದೀರಿ. Aldehydes undergoes a reduction to give primary alcohol. Ketone undergoes reduction to give secondary alcohol. Okay, ಓದಿದ್ದೀರಾ?
ರಿಡಕ್ಷನ್ ಆದ್ಮೇಲೆ ಪುನಃ ನಿಮಗೆ ವಾಪಸ್ ಪ್ರೈಮರಿ ಆಲ್ಕೋಹಾಲಿಂದ ವಾಪಸ್ ಆಲ್ಡಿಹೈಡ್ ಬೇಕು, ಸೆಕೆಂಡರಿ ಆಲ್ಕೋಹಾಲ್ ವಾಪಸ್ ಕೀಟೋನ್ ಬೇಕು. ಏನು ಮಾಡ್ತಾರೆ? ಆಕ್ಸಿಡೇಷನ್, ಅಪೋಸಿಟ್. ರಿಡಕ್ಷನ್ ರಿಯಾಕ್ಷನ್ಗೆ ಅಪೋಸಿಟ್ ಆಕ್ಸಿಡೇಷನ್. ವೆರಿ ಸಿಂಪಲ್, ಇಲ್ಲೇ ಗೊತ್ತಾಗುತ್ತೆ. ಏನು ಹೇಳಿ? ಪ್ರೈಮರಿ ಆಲ್ಕೋಹಾಲ್ ಅಂಡರ್ಗೋಸ್ ಆಕ್ಸಿಡೇಷನ್, ವಾಟ್ ಯು ಗೆಟ್? ಆಲ್ಡಿಹೈಡ್. ಸೆಕೆಂಡರಿ ಆಲ್ಕೋಹಾಲ್ ಅಂಡರ್ಗೋಸ್ ಆಕ್ಸಿಡೇಷನ್, ವಾಟ್ ಯು ಗೆಟ್? ಕೀಟೋನ್ಸ್. ಬಟ್ ರಿಡಕ್ಷನ್ ಅಲ್ಲಿ ನೀವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಓದಿದ್ದೀರಾ, ಇಲ್ಲಿ ನೀವು ಆಕ್ಸಿಡೇಷನ್ ಅಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಮೀನ್ಸ್ ದ ರಿಯೇಜೆಂಟ್ ವಿಚ್ ಡೂ ದ ಆನ್ ಆಕ್ಸಿಡೇಷನ್ ಇಟ್ಸ್ ಕಾಲ್ಡ್ ಆನ್ ಆಕ್ಸಿಡೈಸಿಂಗ್ ಏಜೆಂಟ್. ಇವಾಗ ನೋಡಿ ಫಸ್ಟ್ ಎಕ್ಸಾಂಪಲ್, ಪ್ರೈಮರಿ ಆಲ್ಕೋಹಾಲ್ ತಗೊಳ್ಳಿ, RCH2OH, ಇದು ಪ್ರೈಮರಿ ಆಲ್ಕೋಹಾಲ್ undergoes an oxidation with an oxidizing agent like CrO3. ಕ್ರೋಮಿಯಂ ಆಕ್ಸಿಜನ್ 3 ಇದೆ, ಟ್ರೈ ಆಕ್ಸೈಡ್ ಅಂತ ಕರಿತೀವಿ, ಕ್ರೋಮಿಯಂ ಟ್ರೈಆಕ್ಸೈಡ್. ಇದಕ್ಕಿಂತನೂ ಕೂಡ ಎ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಎನ್ KMnO4, ಪೊಟ್ಯಾಸಿಯಂ ಪರ್ಮಾಂಗನೇಟ್ ಕೂಡ ಯೂಸ್ ಮಾಡ್ಬೋದು. ಬಟ್ ಪ್ರೈಮರಿ ಆಲ್ಕೋಹಾಲ್ ಅಂಡರ್ಗೋಸ್ ಎನ್ ಆಕ್ಸಿಡೇಷನ್ ವಿತ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಕ್ರೋಮಿಯಂ ಟ್ರೈಆಕ್ಸೈಡ್, ವಾಟ್ ಯು ಗೆಟ್? ಆಲ್ಡಿಹೈಡ್. ಜನರಲ್ ಫಾರ್ಮುಲಾ ಏನು? RCHO, ಆಲ್ಡಿಹೈಡ್. ಇವಾಗ ಇಲ್ಲಿ ನೋಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ತಗೊಳ್ಳಿ, R = CH3 ಅಂದ್ಕೊಳ್ಳಿ. ಅವಾಗ ಇಲ್ಲೇನು ಬರೀತೀರಾ? CH3 CH2OH, ethyl alcohol or ethanol undergoes an oxidation with chromium trioxide. What you get? R is equal to what? CH3 CHO, ಅಸಿಟಾಲ್ಡಿಹೈಡ್ ಅಂತ ಕರಿತೀವಿ, ಕಾಮನ್ ನೇಮ್, IUPAC ನೇಮ್ ನೋಡಿ, ಎಥನಾಲ್. ಇಲ್ಲಿ ಇಲ್ಲಿ OL ಬರೆದ್ರಿ, ಇಲ್ಲಿ ರೈಟ್ ಆಸ್ ಎನ್ AL, ಎಥನಾಲ್ ಆಲ್ಡಿಹೈಡ್ಸ್. ಅನದರ್ ಎಕ್ಸಾಂಪಲ್, ಈಗ ಪ್ರೈಮರಿ ಆಲ್ಕೋಹಾಲ್ ಆಯಿತು, ಟೇಕನ್ ಎಸ್ ಎ ಸೆಕೆಂಡರಿ ಆಲ್ಕೋಹಾಲ್, RCHR-OH, secondary alcohol undergoes an oxidation with chromium trioxide, CrO3. What you get? Ketone tane, RC+O R-, ketone. Suppose this is your general reaction. Taken example, R is equal to CH3, right? CH3 CH3OH, isopropyl alcohol, Cr in the presence of CrO3. What you get? Ketone. R ಜಾಗದಲ್ಲಿ CH3, C+O, CH3, a simple ketone like an acetone ಅಂತ ಕರಿತೀವಿ, ಅಥವಾ ಪ್ರೊಪಾನ್ 2-one ಅಂತ ಕರಿತೀವಿ. That is primary alcohol and secondary alcohol undergoes an oxidation to gives aldehydes and ketones respectively. ಆದರೆ tertiary alcohol ಏನಾಗುತ್ತೆ? Tertiary alcohol, it undergoes an oxidation at vigorous condition, means higher temperature and pressure, and the stronger oxidizing agent like KMnO4 to give a mixture of a carboxylic acids, ಅಂದರೆ RCOOH ಬರುತ್ತೆ. ಯಾವಾಗ ಹೇಳಿ? ಹೈಯರ್ ಟೆಂಪರೇಚರ್ ಆ್ಯಂಡ್ ಎ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ KMnO4. ಓಕೆ, ಇವಾಗ ಇದೇನು ಗೊತ್ತಾಯ್ತು, ಈಗ ಸಿಂಪಲ್ ಆಗಿದೆ. ಇಲ್ಲಿ CH3 CH2OH ತಗೊಂಡ್ರಿ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಆಲ್ಸೋ ಯುವರ್ ಪ್ರೈಮರಿ ಆಲ್ಕೋಹಾಲ್. ಓಕೆನಾ? ಪ್ರೈಮರಿ ಆಲ್ಕೋಹಾಲ್ಸಲ್ಲಿ ಇದನ್ನು ಅಲೈಲಿಕ್, ಪ್ರೈಮರಿ ಅಲೈಲಿಕ್ ಆಲ್ಕೋಹಾಲ್ ಅಂತ ಓದಿರ್ತೀರ. ಅಂದರೆ OH ಗ್ರೂಪ್ ಬಾಂಡೆಡ್ ಟು sp3 ಕಾರ್ಬನ್ ಆಟಮ್, ನೆಕ್ಸ್ಟು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ನೋಡಿ, ದಿಸ್ ಆನ್ ಪ್ರೈಮರಿ ಅಲೈಲಿಕ್ ಆಲ್ಕೋಹಾಲ್. ಇಲ್ಲಿ ನೀವು ಆಕ್ಸಿಡೇಷನ್ ಮಾಡಬೇಕಂತಂದರೆ ಈ CH2OH ಗ್ರೂಪ್ ಮಾತ್ರ ಕನ್ವರ್ಟೆಡ್ ಇಂಟು ಯುವರ್ ಆಲ್ಡಿಹೈಡ್ ಗ್ರೂಪ್ CHO ಗ್ರೂಪ್. ಬಟ್ ಈ ಡಬಲ್ ಬಾಂಡ್ ಏನು ಆಗಬಾರ್ದು, ಅದೇ ಥರ ಇರಬೇಕು ಡಬಲ್ ಬಾಂಡ್. ಇಲ್ಲ ನೀವು ಕ್ರೋಮಿಯಂ CrO3 ಹಾಕಿದ್ರೆ ದಿಸ್ ಈಸ್ ಆಲ್ಸೋ ಎನ್ ಆಕ್ಸಿಡೇಷನ್, ಡಬಲ್ ಬಾಂಡು ಕೂಡ ಆಕ್ಸಿಡೇಷನ್ ಆಗೋಗುತ್ತೆ. ಬಟ್ ಆ ಡಬಲ್ ಬಾಂಡ್ಗೆ ಏನೂ ಆಗಬಾರ್ದು, ಬರೀ CH2OH ಗ್ರೂಪ್ ಮಾತ್ರ ಕನ್ವರ್ಟೆಡ್ ಇಂಟು CHO ಗ್ರೂಪ್ ಕನ್ವರ್ಟ್ ಆಗಬೇಕಾದ್ರೆ ನಾವು
consider as a selective oxidizing agent PCC ಅಂತ ಕರಿತೀವಿ. PVC ಅಲ್ಲ, PVC ಪೈಪ್ ಅನ್ಕೊಬಿಟ್ರ, PCC ಅಂದ್ರೆ ಏನು ಹೇಳಿ? ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್. ಇದಾಗ್ತಾಗ ನೋಡಿ ಏನಾಗುತ್ತೆ ರಿಯಾಕ್ಷನ್? CH3 CH ಡಬಲ್ ಬಾಂಡ್ CHO ನೋಡಿ, ಈ ಟೋಟಲಿ CH2OH group is converted into CHO group, primary alcoholic group is converted into your aldehyde. In double bond ಏನಿದೆ ನೋಡಿ, ಅದೇ ಥರ ಇದೆ ತಾನೆ. ಇದಕ್ಕೆ ಈ ಡಬಲ್ ಬಾಂಡ್ಗೆ ಏನಾರೋ ಎಫೆಕ್ಟ್ ಆಗಿದೆಯಾ? ಇಲ್ಲ ತಾನೆ. ಇಟ್ಸ್ ಅಫೆಕ್ಟ್ಸ್ ಓನ್ಲಿ ಫಾರ್ ಯುವರ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್. ದಟ್ ರಿಯೇಜೆಂಟ್ ಇಸ್ ಕಾಲ್ಡ್ ಸೆಲೆಕ್ಟಿವ್ ಆಕ್ಸಿಡೈಸಿಂಗ್ ಏಜೆಂಟ್. ಇನ್ಯಾವುದೇ ಗ್ರೂಪ್ ಇದ್ರೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಿರುತ್ತೆ. ಬೆಸ್ಟ್ ಎಕ್ಸಾಂಪಲ್, ಈಗ ನೀವು ಹೋಗ್ತೀರ ಹೋಟ್ಲಿಗೆ, ನಿಮ್ಗೆ ಯಾವ್ದು ಬೇಕೋ ಆ ಥರ ನೀವು ತಗೊಳ್ಳೋದು. ಯು ಆರ್ ಫಾರ್ ಸೆಲೆಕ್ಟಿವ್. ಇನ್ನು ಮಿಕ್ಕಿದೆಲ್ಲ ಐಟಮ್ ಅಲ್ಲೇ ಇರುತ್ತೆ. ಇಲ್ಲೂ ಅದೇ ಥರ PCC ಹಾಕಿದ್ರೆ ಇಟ್ಸ್ ಎನ್ ಸೆಲೆಕ್ಟಿವ್ ಆಕ್ಸಿಡೈಸ್ ಓನ್ಲಿ ಫಾರ್ CH2OH ಗ್ರೂಪ್. ರಿಮೈನ್ ಗ್ರೂಪ್ ಹಂಗೆ ಇರುತ್ತೆ. ಓಕೆ ನೋಡ್ರಪ್ಪ, ಇದಿಷ್ಟು. ಸಪೋಸ್ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ RCH2OH ಅಥವಾ CH3CH2OH CrO3 ವಾಟ್ ಯು ಗೆಟ್ ಪ್ರಾಡಕ್ಟ್ ಅಂತ ಕೇಳಿದ್ರೆ, R ಗ್ರೂಪ್ನ ನೀವು ಹಂಗೆ ಇಟ್ಕೊಂಡು ಜಸ್ಟ್ CH2OH ಗ್ರೂಪ್ ಇಸ್ ಕನ್ವರ್ಟೆಡ್ ಇಂಟು CHO. ಸೆಕೆಂಡರಿ ಆಲ್ಕೋಹಾಲ್ ಆದರೆ ಕೀಟೋನ್. ಅವ್ರೇನಾದ್ರು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲೇನೋ ಈ ಡಬಲ್ ಬಾಂಡು ಕೊಟ್ಬಿಟ್ಟು ವಿಚ್ ಒನ್ ಇಸ್ ದ ಸೆಲೆಕ್ಟಿವ್ ಆಕ್ಸಿಡೈಸಿಂಗ್ ಏಜೆಂಟ್ ಫಾರ್ ದಿಸ್ ರಿಯಾಕ್ಷನ್ ಅಂತಂದರೆ PCC, ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್. ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ, ಕೆಟಲಿಟಿಕ್ ಸರ್ಫೇಸ್. ಇದು ಒಂದು ರೆಡ್ ಹಾಟ್ ಕಾಪರ್ ಟ್ಯೂಬ್ ಇದೆ ಅಂದ್ಕೊಳ್ಳಿ. ಇಟ್ಸ್ ಎನ್ ಹೀಟೆಡ್ ವಿತ್ 573 ಕೆಲ್ವಿನ್. RCH2OH ಅಂತಂದ್ರೆ ಏನು ಹೇಳಿ? ಪ್ರೈಮರಿ ಆಲ್ಕೋಹಾಲ್. ವಾಟ್ ಹ್ಯಾಪನ್ಸ್ when the vapors of primary alcohol is passed over heated copper surface at 573 Kelvin? ಏನು ರಿಯಾಕ್ಷನ್ ಆಗುತ್ತೆ? ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ, ನೋ ಡೌಟ್. ಪ್ರೈಮರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಆದ್ಮೇಲೆ ಏನು ಬರುತ್ತೆ? ಆಲ್ಡಿಹೈಡ್, RCHO ಆಲ್ಡಿಹೈಡ್. ಸಪೋಸ್ ಎಕ್ಸಾಂಪಲ್ ಬರೀತೀರ ತಗೊಳ್ಳಿ, R=CH3, ಸೇಮ್ ಎಕ್ಸಾಂಪಲ್. ನೆಕ್ಸ್ಟ್ ಪ್ರೈಮರಿ ಆಲ್ಕೋಹಾಲ್ ಆಯ್ತು, ಸೆಕೆಂಡರಿ ಆಲ್ಕೋಹಾಲ್ ತಗೊಳ್ಳಿ. ವೇಪರ್ಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ ಆರ್ CHR-OH, ಸೇಮ್ ಹೀಟೆಡ್ ಕಾಪರ್ ಸರ್ಫೇಸ್ ಆರ್ ಹೀಟೆಡ್ ಕಾಪರ್ catalyst at 573 Kelvin. What you get? Oxidation reaction. Secondary alcohol to what you get? Ketone. R C double bond O R dash ketone. R is equal to R dash is equal to CH3 ಅಥವಾ R is equal to CH3, R dash is equal to C2H5. ಯಾವುದಾರ ತಗೊಬೋದು ನೀವು ಎಕ್ಸಾಂಪಲ್. ದಿಸ್ ಈಸ್ ಎ ಸೆಕೆಂಡರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ಆಯ್ತಾ, ಸೆಕೆಂಡರಿ ಆಲ್ಕೋಹಾಲ್. ನೆಕ್ಸ್ಟ್ ನೋಡ್ಕೊಳ್ಳಿ, ಟರ್ಷರಿ ಆಲ್ಕೋಹಾಲ್. CH3OH, ಕಾಪರ್ ಸರ್ಫೇಸ್ 573 ಕೆಲ್ವಿನ್. ನೋಡಿ ಏನು ಬರುತ್ತೆ ನೋಡಿ, ಆಲ್ಕೀನ್ ಬರುತ್ತಪ್ಪ. CH3 ಡಬಲ್ ಬಾಂಡ್ CH2 1 2 3 2-methyl prop-1-ene ಅಂತ ಬರೀತೀವಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಕೇಳಿದ್ದಾರೆ. ಕಂಪ್ಲೀಟ್ ದ ರಿಯಾಕ್ಷನ್ಸ್. ಅಥವಾ what happens when the vapors of primary alcohol and secondary alcohol and tertiary alcohol is passed over heated copper metal surface at 573 Kelvin. If you have primary alcohol, you get aldehyde, secondary ketone, and tertiary you get an alkene. Tertiary alcohol, it undergoes an elimination reaction to elimination of water to give an alkene. This is about your oxidation reactions involving cleavage of COH bond. It is also involved the cleavage of CH bond. It is also involved the formation of C double bond O. This is your the detailed reactions of cleavage of COH bond in alcohol. Phenols, it undergoes cleavage of COH bond in the presence of
zinc dust only. Instead of cleavage of CO bond phenols, it undergoes a number of electrophilic substitution reaction. In the next session, I am going to deal with the aromatic electrophilic substitution reaction in phenol.